ಪೂಜಾ ಸಾಮಗ್ರಿಗಳನ್ನು ತಿಕ್ಕೋದು ಬೇಡ, ಉಜ್ಜೋದು ಬೇಡ. ಬರೀ ಈ ಒಂದು ವಸ್ತು ಇದ್ದರೆ ಸಾಕು, ಪೂಜಾ ಸಾಮಗ್ರಿಗಳು ಪಳಪಳ ಅಂತ ಹೊಳೆಯುತ್ತೆ. ಏನಿದು ಗೊತ್ತಾ? ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ಪೂಜಾ ಸಾಮಗ್ರಿಗಳನ್ನು ಬಳಸ್ತಾ ಈ ರೀತಿ ಕಪ್ಪಗಾಗುತ್ತೆ. ಪ್ರತಿ ವಾರನೂ ನಾವು ವಾರ ಮಾಡಬೇಕಾದ್ರೆ ಪೂಜಾ ಸಾಮಗ್ರಿಗಳನ್ನು ತೊಳಿತೀವಿ. ಇನ್ನು ಹಬ್ಬದ ಸಮಯದಲ್ಲೂ ಕೂಡ ಪೂಜಾ ಸಾಮಗ್ರಿಗಳನ್ನು ತೊಳಿತೀವಿ. ಇದನ್ನು ತೊಳಿಬೇಕಾದ್ರೆ ನಾವು ಪೀತಾಂಬರಿನ ಬಳಸ್ತೀವಿ. ಪೀತಾಂಬರಿನ ಬಳಸೋದು ಅಥವಾ ಸಬೀನನ್ನು ಬಳಸೋದ್ರಿಂದ ನಾವು ಉಜ್ಜೋದಂತೂ ತಪ್ಪೋದಿಲ್ಲ, ಉಜ್ಲೇಬೇಕು. ಆದರೆ ಇವತ್ತು ಒಂದು ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಇದನ್ನು ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಪೂಜಾ ಸಾಮಗ್ರಿಗಳನ್ನು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಇದೇನು ಗೊತ್ತಾ? ಇದೇ ಲೆಮನ್ ಸಾಲ್ಟ್, ನಿಂಬೆ ಉಪ್ಪು ಅಂತೀವಲ್ಲ ಅದೇ. ಒಂದು ಬೌಲ್ ತೊಗೊಳ್ಳಿ, ಬೌಲ್ಗೆ ನಿಂಬೆ ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು 1 ಚಮಚದಷ್ಟು ನಿಂಬೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಪೂಜಾ ಸಾಮಗ್ರಿಗಳು ಜಾಸ್ತಿ ಇದ್ದರೆ 1 ರಿಂದ 2 ಚಮಚದಷ್ಟು ನೀವು ಬಳಸಬಹುದು. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ನಿಂಬೆ ಉಪ್ಪು ಸಂಪೂರ್ಣವಾಗಿ ನೀರಲ್ಲಿ ಕರಗಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನೋಡಿ, ಇವಾಗ ಪೂಜಾ ಸಾಮಗ್ರಿಗಳ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗ್ತಾ ಇದೆ ಅಂತ. ನಾನು ಯಾವುದೇ ರೀತಿ ಉಜ್ತಾ ಇಲ್ಲ, ತಿಕ್ತಾ ಇಲ್ಲ, ಬರೀ ಇದನ್ನು ಹಚ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಮಾಡೋದ್ರಿಂದನೇ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಈ ರೀತಿ ನೀವು ಸುಲಭವಾಗಿಯೇ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೋಬೋದು. ಇನ್ನು ಕೊನೆಯಲ್ಲಿ ಇನ್ನೊಂದು ವಿಧಾನನ ಕೂಡ ತಿಳಿಸ್ತೀನಿ. ನೋಡಿ, ಈ ರೀತಿಯ ತಾಮ್ರದ ಈ ಚೊಂಬುಗಳಿರುತ್ತಲ್ಲ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಸುಲಭವಾಗಿ ಈ ಮಿಶ್ರಣದಿಂದ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಜಾಸ್ತಿ ನಾವು ಕಷ್ಟಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಸುಲಭವಾಗಿ, ನಾನು ಏನೂ ಮಾಡಿಲ್ಲ, ಬರೀ ಕೈಯಲ್ಲಿ ಉಜ್ಜಿರೋದಷ್ಟೇ, ಅಷ್ಟಕ್ಕೆ ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿದೆ. ನಾನು ಯೂಶ್ವಲಿ ದೇವರ ಮೂರ್ತಿಗಳನ್ನು ಕೂಡ ಇದರಲ್ಲೇ ಕ್ಲೀನ್ ಮಾಡ್ಕೊತೀನಿ. ಸೊ ನೀವೇ ನೋಡ್ಬೋದು ಶೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಈ ಮಿಶ್ರಣ ಮತ್ತೆ ನಾನು ಮೂರ್ತಿಯ ಮೇಲೆ ಹಾಕಿ ಸುಮ್ಮನೆ ಕೈಯಲ್ಲಿ ಉಜ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ವಿಧಾನನ ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಇದೆ ನೋಡಿ. ಒಂದು ಪಾತ್ರೆಯಲ್ಲಿ ಅಗಲವಾದ ಪಾತ್ರೆನ ತಗೊಳ್ಳಿ. ಇದರಲ್ಲಿ ಈ ರೀತಿ ಈ ಪೂಜಾ ಸಾಮಗ್ರಿಗಳನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಈ ಪೂಜಾ ಸಾಮಗ್ರಿಗಳು ಮುಳುಗುವಷ್ಟು ನೀರನ್ನು ಹಾಕಿದ್ರೆ ಸಾಕು. ನಂತರ ಇದಕ್ಕೆ ನಿಂಬೆ ಉಪ್ಪನ್ನು ಹಾಕ್ಕೊಳ್ಳಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. 1-2 ಸ್ಪೂನ್ ಅಷ್ಟು ಹಾಕಿದ್ರೆ ತುಂಬಾ ಒಳ್ಳೆಯದು. ನಾನು ಆವಾಗಲೇ ಕಲಸಿಟ್ಟಿದ್ನಲ್ಲ, ಆ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಇದರಲ್ಲೇ ನೆನೆಯೋದಕ್ಕೆ ಬಿಡಬೇಕು. ನಂತರ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಿಮಗೆ ಸಮಯ ಇಲ್ಲ ಅಂದಾಗ ಬೇಕಾದ್ರೆ ನೀವು ರಾತ್ರಿನೇ ಈ ರೀತಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ, ನೀವು ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಇದರಲ್ಲಿ ನೆನೆಸಿಟ್ಟು ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಟಿಪ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಟಿಪ್ಸ್ನ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.